ಸಂವಿಧಾನದ ಆಶಯಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಮಾಡದೆ ಹೋದರೆ ಜನರು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಸಂವಿಧಾನ ಗೊತ್ತಾದ್ರೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ತಿಳ್ಕೊಳ್ಳದೆ ಹೋದರೆ ನಮ್ಮ ಹಕ್ಕುಗಳು ಗೊತ್ತಾಗಲ್ಲ, ನಮ್ಮ ಕರ್ತವ್ಯಗಳು ಗೊತ್ತಾಗಲ್ಲ, ನಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇತಿಹಾಸ ಗೊತ್ತಾಗಬೇಕಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಯಾಕೆ ಅಸಮಾನತೆ ನಿರ್ಮಾಣ ಆಯಿತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಎಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಅಲ್ಲಿವರೆಗೆ ಸಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ನಡೀತಕ್ಕಂಥ ಶೋಷಣೆ, ಜಾತಿ ವ್ಯವಸ್ಥೆ ನಿಲ್ಲಲಿಲ್ಲ. ಈ ಜಾಸ್ತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಮ್ಮ ಸಂವಿಧಾನ ಗೊತ್ತಾಗ್ಬೇಕು. ನನಗೆ ಮೊದಲೇ ಒಂದು ಕೃತಿಯನ್ನ ಕೊಟ್ಟಿದ್ರು. ನಾನಿವತ್ತು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಂದ ಬರುವಾಗ ಆ ಕೃತಿ ಕಣ್ಣಾಡಿಸ್ತಾ ಬಂದೆ. ಎಲ್ಲನೂ ಪೂರ ಓದ್ಲಿಕ್ಕಾಗ್ಲಿಲ್ಲ. ಸುಮಾರು 60 ಪೇಜ್ ಅಷ್ಟು ಓದ್ದೆ ನಾನು. ಆಮೇಲೆ ನಿದ್ದೆ ಬರಕ್ ಶುರುವಾಯ್ತು, ಬಿಟ್ಬಿಟ್ಟೆ. ಹಾಗಾಗಿ ಈ ಕೃತಿಯನ್ನ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ. ಸಂವಿಧಾನ ಎಲ್ಲರೂ ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ದೈವೋದ್ದೇಶಗಳು, ಅದರ ಆಶಯಗಳು ಏನು ಅಂತಕ್ಕಂಥದ್ದು ತಿಳ್ಕೊಳ್ಬೇಕು. ಯಾವುದೇ ಸರ್ಕಾರ ಇರ್ಬೋದು, ಜನರಿಂದ ಆಯ್ಕೆಯಾದಂತ ಸರ್ಕಾರ, ಸಂವಿಧಾನದ ಆಶಯಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಮಾಡದೆ ಹೋದರೆ ಜನರು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಒಂದು ವೇಳೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಈಡೇರಿಸಿದ್ರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ವಿದ್ಯಾವಂತರು ಕೂಡ ಸಂವಿಧಾನನ ಓದ್ಕೊಂಡಿರಲ್ಲ. ಸಂವಿಧಾನದ ವಿಷಯಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿರೋದಿಲ್ಲ. ಅದಕ್ಕೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂವಿಧಾನ ವಿರೋಧ ಮಾಡದವರು, ಸಂವಿಧಾನದ ಪರವಾಗಿರ್ತಕ್ಕಂಥವರು ಇದನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಬಹಳ ಕಡಿಮೆ ಜನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರನೇ ನಾನು ಈ ಬಾರಿ ಮುಖ್ಯಮಂತ್ರಿ ಆದಾಗ
ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನವನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡದೆ. ಪ್ರಿಯಾಂಬಲ್, ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ, ಆ ಪ್ರಿಯಾಂಬಲ್ ಓದಿಸ್ತಕ್ಕಂಥ ಕೆಲಸವನ್ನ ಮಾಡದೆ. ಇದರಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಂವಿಧಾನದ ಪ್ರಿಯಾಂಬಲ್ ಅದು ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅನೇಕ ಜನ ವಿದ್ಯಾರ್ಥಿಗಳು ಬಾಯ್ಪಾಠ ಮಾಡ್ಕೊಂಡಿದ್ದಾರೆ. ಸಂವಿಧಾನ ಗೊತ್ತಾದ್ರೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ತಿಳ್ಕೊಳ್ಳದೆ ಹೋದರೆ ನಮ್ಮ ಹಕ್ಕುಗಳು ಗೊತ್ತಾಗಲ್ಲ, ನಮ್ಮ ಕರ್ತವ್ಯಗಳು ಗೊತ್ತಾಗಲ್ಲ, ನಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜದಲ್ಲಿ ನಮ್ಮ ಇತಿಹಾಸ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಾಗಬೇಕಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಯಾಕೆ ಅಸಮಾನತೆ ನಿರ್ಮಾಣ ಆಯಿತು? ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತ ಇತಿಹಾಸ ಗೊತ್ತಾಗಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಎಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಅಲ್ಲಿವರೆಗೆ ಸಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮ ಸಮಾಜ ನಿರ್ಮಾಣ ಮಾಡದೆ ಹೋದ್ರೆ ಸಮಾಜದಲ್ಲಿ ನಡೀತಕ್ಕಂಥ ಶೋಷಣೆ, ಜಾತಿ ವ್ಯವಸ್ಥೆ ನಿಲ್ಲದಿಲ್ಲ. ಈ ಜಾಸ್ತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಮ್ಮ ಸಂವಿಧಾನ ಗೊತ್ತಾಗ್ಬೇಕು. ಅಸಮಾನತೆ ಹೋಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಇಲ್ಲಿವರೆಗೆ ಎಲ್ಲ ಜನರಿಗೂ ಕೂಡ, ಅವರು ಬಡವರಿರಲಿ ಶ್ರೀಮಂತರಿರಲಿ, ಬಡತನ ಇರ್ತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ವರ್ಗದಲ್ಲೂ ಇದ್ದಾರೆ. ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಎಲ್ಲಿವರೆಗೆ ನಾವು ಕೊಡಲ್ಲ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ, ಜಾತೀಯತೆ ಹೋಗಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾಗಮೋಹನ್ ದಾಸ್ ಅವರು 21 ಇತಿಹಾಸದಲ್ಲಿ ನಡೆದಿರತಕ್ಕಂಥ ಅನೇಕ ಘಟನೆಗಳಿದ್ದಾವೆ, ಇಂಥ ಪ್ರಕರಣಗಳಿದ್ದಾವೆ. ಅದರಲ್ಲಿ 21 ಪ್ರಕರಣಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಈ ಪುಸ್ತಕದಲ್ಲಿ ನಮೂದು ಮಾಡಿದ್ದಾರೆ. ನಾನು ಕೆಲವು ಕೇಸ್ಗಳನ್ನು ಓದಿದೆ. ಎಲ್ಲ ಕೇಸ್ಗಳಲ್ಲೂ ಕೂಡ ನೇಣಿಗೆ ಆಗ್ತಕ್ಕಂಥ ಪನಿಷ್ಮೆಂಟು ಅಥವಾ ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಇಂಪ್ರಿಸನ್ಮೆಂಟ್, ಹೀಗೆ ಅನೇಕ ಕೇಸ್ಗಳಲ್ಲಿ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಈ ದೇಶದಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡಿದವರು,
ತಾವು ನಂಬಿದಂತ ವಿಚಾರಗಳನ್ನ ಪ್ರತಿಪಾದನೆ ಮಾಡದಂತವರು, ಜನಸಾಮಾನ್ಯರ ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಹೋರಾಟ ಮಾಡದವರು, ದೇಶಕ್ಕೋಸ್ಕರ ಬಲಿದಾನ ಮಾಡದವರು, ತ್ಯಾಗ ಮಾಡದವರು, ಇವರ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಬಹಳ ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಬಹಳ ಸರಳವಾಗಿ ಅವರನ್ನು ವೈಭವೀಕರಿಸತಕ್ಕಂಥ ಕೆಲಸವನ್ನು ಮಾಡದೇನೆ ಸ್ಪಷ್ಟವಾಗಿ ಸರಳ ಭಾಷೆಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಎಲ್ಲಿ ಪ್ರೇರಣೆ ಸಿಕ್ತು, ಇವನ್ನೆಲ್ಲ 21 ಪ್ರಕರಣಗಳನ್ನ ಮಾತ್ರ ಈ ಪುಸ್ತಕದಲ್ಲಿ ನಮೂದು ಮಾಡಲಿಕ್ಕೆ ಸಾಧ್ಯ ಆಯಿತು, ಪ್ರೇರಣೆ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ಸತ್ಯಕ್ಕಾಗಿ ಹೋರಾಟ ಮಾಡದವರು, ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡದವರು, ಜನರ ಹಕ್ಕುಗಳ ರಕ್ಷಣೆಗೋಸ್ಕರ ಹೋರಾಟ ಮಾಡದವರು, ಜನರ ಸಮಸ್ಯೆಗಳನ್ನ ಎತ್ತಿಕೊಂಡು ಹೋರಾಟ ಮಾಡದವರು, ಇಂಥ ವ್ಯಕ್ತಿಗಳಿಗೆ ನ್ಯಾಯಾಲಯ ಸಾಕ್ಷಿಗಳನ್ನ ತಿರುಚುವುದರ ಮೂಲಕ ಅಥವಾ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಅವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತಾರೆ. ಇವೆಲ್ಲ ಪ್ರಕರಣಗಳನ್ನು ನೋಡಿ, 21 ಪ್ರಕರಣಗಳು. ಈ ಪ್ರಕರಣಗಳೆಲ್ಲ ಯಾಕೆ ಯುವಕರಿಗೆ ಗೊತ್ತಾಗ್ಬೇಕು ಅಂತಂದ್ರೆ, ಯುವಕರಲ್ಲಿ ಆ ತ್ಯಾಗದ ಮನೋಭಾವ ಬೆಳಿಬೇಕು ಮತ್ತು ಸತ್ಯಕ್ಕಾಗಿ ಹೋರಾಟ ಮಾಡತಕ್ಕಂತ ಆಸಕ್ತಿ ಬರಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಯುವ ಜನರ ಮುಂದೆ ಇಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ